ಈ ಹೆಸರುಗಳನ್ನೆಲ್ಲ ರವಿ ಅನ್ನೋನು ಕೊಟ್ಟಿದ್ದಾನೆ ಅಲ್ವೇ? ರವಿ ಅನ್ನೋ ಕಂಪ್ಲೇಂಟ್ ಕೊಟ್ಟಿರೋದು ರಾತ್ರಿ 1:30 ಗಂಟೆಯಲ್ಲಿ. ಈ ಹೆಸರುಗಳು ಇವ್ರದ್ದು ಎಲ್ಲಾರ್ದು ಹೆಸರುಗಳು ಇವನಿಗೆ ಹೆಂಗ್ ಗೊತ್ತು? 1:30 ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಇದು. ಈ ಹೆಸರುಗಳ ಹೇಳಿರೋದು ಮೆನ್ಷನ್ ಮಾಡಿರೋದು. ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ಒಂದು ರಾತ್ರಿ 1:30 ಈ ಎಲ್ಲಾ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರ್ಬೋದು, ಹಿಂದೂ ಸಮಾಜದ ಯುವಕರ ಹೆಸರುಗಳನ್ನ ಇಲ್ಲಿ FIR ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ. ಇವ್ರು ಎಲ್ಲಾರ ಪರಿಚಯ ಇಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇರ್ಬೋದು ಇವನಿಗೆ, ರವಿಗೆ? ಇಷ್ಟು ನೇಮ್ಗಳು ಕೊಡ್ಬೇಕಾದ್ರೆ ಇಲ್ಲಿ ಆಮೇಲೆ ಗುಂಪು ಕಟ್ಕೊಂಡು 100 ಜನ ಏಕಾಏಕಿ ಇದೆಲ್ಲ ಹೇಳಿ ಇಲ್ಲಿ ಏನ್ ಹೇಳ್ತಾರೆ, ನಿಮ್ ಗೃಹ ಸಚಿವರು ಏನ್ ಹೇಳಿದ್ರು ಅಂದ್ರೆ ಆಕಸ್ಮಿಕ ಘಟನೆ ಈಗಿರ್ಲಿ, ಆಕಸ್ಮಿಕ ಘಟನೆ ಸಣ್ಣ ಪುಟ್ಟ ಗಲಾಟೆ ಅದು ಅಂತ ಹೇಳಿದ್ದಾರೆ, ಕೋಮು ಗಲಭೆ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಇದು ಹಿಂದೆನೇ ಇಲ್ಲಿ ಗಲಾಟೆ ಆಗಿತ್ತು. ಒಂದು, ಈ ಘಟನೆ ನಡೆಗಿನ ಮುಂಚೆ ಅಲ್ಲಿದ್ದಂತ ಪೊಲೀಸರನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಇಡೀ ಇನ್ಸಿಡೆಂಟ್? ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನ ನಾನು ನೆನಪಿಸ್ಕೊಡ್ತೀನಿ. 1990 ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ 2 ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ. ಅವತ್ತೇನು ಕೋಮು ಗಲಭೆ ಅನ್ಕೊಂಡ್ರೆ ಅದು ಕೋಮು ಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ಈ ಹಿನ್ನೆಲೆ ಒಳಗೆ ಈ ಎಲ್ಲ ಒಂದು ಓಲೈಸ್ಕೊಳ್ಳೋ ಪದ್ಧತಿ ಶುರು ಮಾಡಿಬಿಟ್ರಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ JDS ನ ರಾಜಕಾರಣ. ಈ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ. ಇತ್ತೀಚಿನ ರಾಜಕಾರಣ ಬೆಳವಣಿಗೆ ಆಗಿದೆ. ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದ್ರಲ್ಲ. ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ. ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದರಲ್ಲಿ ಇನ್ನು ಇದು ನೋಡಿದಾಗ ಏನ್ ಅನ್ನಿಸ್ತದೆ ನಿಮಗೆ? ನೀವ್ ಹೇಳ್ಬೇಕು, ನಾನು ಹೇಳೋದಲ್ಲ, ಇದು ಜನ ಮಾತಾಡ್ತಾರೆ.